ಅವರು ಆ ಹೆಣ್ಮಗಳು ಕೊಡ್ತಾರ ಇಂಜೆಕ್ಷನ್ ಆಕೆಗೆ ಸಿಸ್ಟರ್ 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 ಅಂತ ಕರ್ತಾ ಇದ್ರು. ಅದನ್ನೇನೋ ತಿಳ್ಕೊಂಡ್ಬಿಟ್ಟು ಇವ ನಾ ಹಂಗ ಅನ್ಕೊಂಡು ಇವ ಏನೋ ನಂಗೆ ಸಿಸ್ಟರ್ ಅನ್ನು ಏನಂತ ಅನ್ಕೊಂಡ್ಬಿಟ್ಟೆ ನೋಡು. ಏನ ಪುಟಿ? ಓ ಊಟ ಮಾಡಿಸ್ಬೇಕಾ? ಅಪ್ಪ ಸಾರಿ. ಯಾಕೆ ಪುಟ? ಅದು ಅದು ಅಮ್ಮನ ಕಡೆಯಿಂದ ಹೊಡೆಸ್ಬಿಟ್ನಲ್ಲ ಅದಕ್ಕೆ. ಅಯ್ಯೋ ಪುಟ, ಅದಕ್ಕೆಲ್ಲ ಅಳ್ತಾರನ? ಹುಚ್ಚಿ ತುಂಬಾ ಮೊಮ್ಮುಂಡ ಮಾಡಿಸ್ಲಾ ನೀಗ? ನನಗೆ ಗೊತ್ತು ನಿನಗೆ ತುಂಬಾ ಬೇಜಾರಾಗಿದೆ ಅಂತ. ನೋಡು ಕಣ್ಣಲ್ಲಿ ನೀರು ಬರ್ತಾ ಇದ್ದಾವೆ ಅಂತ. ಪುಟ್ಟಿ ನಿನಗೂ ಕೂಡ ಹಾಗೆ ಕಣ್ಣಲ್ಲಿ ನೀರು ಬರ್ತಾ ಇದ್ದಾವಲ್ವಾ? ಸಾರಿ ಅಕ್ಕ, ಅಮ್ಮನ ಕಡೆ ಹೊಡೆಸ್ಬಿಟ್ಟೆ. ತುಂಬಾ ನೋವಾಯ್ತಾ ಅಕ್ಕ? ಏನ್ ಮಾಡಕತ್ತೀರಾ ನನ್ನ ಮುದ್ದು ಮಕ್ಕಳೇ? ಓ ಅಯ್ಯೋ ಅಳ್ತಾ ಇದ್ರಾ? ಯಾಕವಾ? ಏನಿಲ್ಲ ಬೇಮ್ಮ, ಐಕಿ ಪುಟ್ಟಿ ಬಂದ್ಬಿಟ್ಟು ಊಟ ಮಾಡ್ಸಂದ್ಲ, ನನಗೆ ಯಾಕ ಕಣ್ಣೀರು ಬಂತು. ಅದು ಬೇರೆ ಅವ್ವ ಈ ಥರ ಒದ್ದಿದ್ಕ ಇವು ಹೇಳ್ತಾ ಇದ್ದಾಳೆ ನೋಡು. ಹೌದಾ ಪುಟ್ಟಿ? ಹಿಂಗೆ ಇರುವ ಇಬ್ರು ಅಕ್ಕ ತಂಗಿ. ಕೊಡಿಲ್ಲ ಮೊಮ್ಮಗಳ, ನಾ ತಿನ್ನಿಸ್ತೇನೆ, ಕೊಡಿಲ್ಲ ತಿನ್ವಂತಿ ಅಪ್ಪ? ನಾನು ಅಕ್ಕನ ಕಡೆನ ಊಟ ಮಾಡಿಸ್ಕೊಂತೀನಿ. ಯಾಕ ಮಗಳ ನಗ್ತೀಯ ಆಳ್ತೀಯ? ಅದು ಏನು ಗೊತ್ತಾ ಅಮ್ಮ, ಈಕೆಗೆ ನಾನು ಊಟ ಮಾಡಿಸೋ ಮುಂದೆ ನನಗೂ ಹಂಗೆ ಅನ್ಸುತ್ತೆ. ಪುಟ್ಟಿಗತ್ತೆ ನಾ ಇದ್ದಾಗ ನನಗೂ ನಮ್ಮವ್ವ ಹಿಂಗೆ ಊಟ ಮಾಡಿಸಿದ್ರೆ ಹೆಂಗಿರ್ತಿತ್ತು ಅಂತ. ಅಯ್ಯೋ ಹುಚ್ಚಿ ಮೊಮ್ಮಗಳ, ಹಂಗೆಲ್ಲ ಆಡ್ತಾರನ? ಕೊಡಿ, ನಾನು ಇಬ್ಬರಿಗೂ ಊಟ ಮಾಡಿಸ್ತೇನೆ. ತಗೊಳ್ಳಿ ಮಗಳ, ಊಟ ಮಾಡಿ. ಅಮ್ಮ ಅಮ್ಮ ಎಂದರೆ ಮೈಮನವಿಲ್ಲ, ಹೂವಾಗುವುದಮ್ಮ ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ. ಅಮ್ಮ ಅಮ್ಮ. ಯಾಕ ಮೊಮ್ಮಗಳ ನಿಮ್ಮ ನೆನಪು ಭಾಳ ಬರತ್ತನ? ಅದು ಅಮ್ಮ ಪುಚ್ಚಿ ಅಳಕ್ ಹೋಗ್ಬಾರ್ದು. ನಾ ಇಲ್ಲ ನೋಡಲಿ ಪುಟ್ಟಿ ನಾಳಕತ್ತಾಳ. ಪುಟ್ಟಕ್ಕ ಕಣ್ಣು ಒರೆಸ್ಕೊಳವ, ಹಂಗೆ ಮಾಡಬಾರ್ದು. ಬಾ ಊಟ ಮಾಡವು. ಹೌದು ನೆಡನು ಕಡಿಮೆ ಆಗೈತನ? ಅದು ಅದು ಆ ಪಿಕ್ನಾಸಿ ಒದ್ದಿದ್ಕ ನೆಡನು ಹೋಗ್ಲಿಲ್ದ ಇನ್ನೇನಾಗತ್ತೆ? ಬಿಡು ಮಗ, ಇವಾಗ ಹೋಗಿ ನಾ ಔಷಧ ತಂದು ಹಚ್ತೀನಿ. ಇವಾಗ ತಗೋವಾ ಊಟ ಮಾಡು. ಸರಿ, ನೀವು ಊಟ ಮಾಡ್ತಾ ಇದ್ರಿ, ನಾನು ಬರ್ತೇನೆ. ಅದು ಅಮ್ಮ ಸುಮ್ಮಿಡುವ, ಕೊಬ್ಬರಿ ತಗೊಂಡು ಚಂದ ಕಾಸ್ಕೊಂಡು ಒಂದು ಸ್ವಲ್ಪ ಓಂ ಕಾಳು, ಆಮೇಲೆ ಬೆಳ್ಳುಳ್ಳಿನ, ಆಮೇಲೆ ಮೆಂತೆ ಕಾಳನ್ನ ಹಾಕಿ ಎಣ್ಣೆಯಾಗ ಚಟಪಟಾವ ಚಟಪಟಾವ ಅನ್ನಿಸಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಅದನ್ನ ತಂದು ಎಣ್ಣೆ ಹಚ್ತೀನಿ. ನೋಡು ಹೆಂಗ್ ನೋವು ಕಡಿಮೆ ಆಗಲ್ಲ ಅಂತ. ಸರಿ ಪುಟ್ಟಿ, ಕಣ್ಣೀರು ಒರೆಸ್ಕೊಮ್ಮ, ಊಟ ಮಾಡಿಸ್ತೀನಿ. ಕಣ್ಣೀರು ಒರೆಸ್ಕೊ. ಮುದ್ದೆ ಬಂಗಾರ ಗಿಂಡಿ. ಅಕ್ಕ ನೀನ್ ಅತ್ತ ಇದ್ರೆ ಎಷ್ಟು ಚಂದ ಕಾಂತಿ ಆಗುತ್ತಾ? ಎಷ್ಟು ಚಂದ ನೀನು ಇಲ್ಲೇ ಊಟ ಮಾಡಕತ್ಬಿಟ್ಟಿಯನ? ಅದು ಯವ್ವ ಹಂಗೆ ನಿಲ್ಬೇ, ನಮ್ಮ ಪುಟ್ಟಕ್ಕ ಬಂದ್ಬಿಟ್ಟು ಊಟ ಮಾಡಿಸು ಅನ್ಲಲ್ಲ, ಅದಕ್ಕೆ ಊಟ ಮಾಡಿಸ್ತಾ ಇದ್ಯಾ ಅಷ್ಟೇ ಬೇವ. ನಿಂದು ಊಟ ಆಯ್ತಾನ? ಊಟ ಮಾಡ್ಬೇಕಂದ್ರೆ ಬೇಕಲ್ವಾ? ಈಗ ಬೇಕಂತ ಸ್ವಲ್ಪ ಚಿತ್ರಾನ್ನ ಮಾಡಿ ಇಟ್ಟೆ. ಆಮೇಲೆ ನೀನು ಅಡಿಗೆ ಮನೆ ಕಡೆನ ಬರಲಿಲ್ಲ, ಮತ್ತೆ ಯಾರು ಮಾಡ್ಬೇಕು ನನಗೆ ಅಡಿಗೆನ? ಯವ್ವ ಬೇ ಇವತ್ತು ದಿನ ನೀನು ಅಡಿಗೆ ಮಾಡ್ಕೊಳ. ಅಕ್ಕಗೆ ಏನ ನೆರ ನೋವಾಗ್ಬಿಡುತ್ತಂತ, ನೀ ಬೇರೆ ಜಾಸ್ತಿ ಓದ್ಬಿಟ್ಟಲ್ಲ ಪಾಪ. ಒಟ್ಟೆ ನನ್ನ ಮರ್ಯಾದೆ ನನ್ನ ಮಗಳ ಮುಂದೆ ತೆಗೆದ್ಬಿಡ್ಬೇಕಲ್ಲ ನೀನು? ಅಯ್ಯೋ ಇಲ್ಲಿ ಬೇವ, ಹಂಗ ಸುಮ್ಮನಂತಿರ್ತಾಳ. ಪುಟ್ಟಿ ಸುಮ್ಮನೆ ತಿನ್ನು. ಬಾ ರೊಟ್ಟಿ ಬೇಡ, ಬಾ ಬಂದು ಇಲ್ಲಿ ಕುತ್ಕೊಂಡು ತಿನ್ಕೊಂತ. ಅದು ಯವ್ವ ನನಗೆ ಆಗಲ್ ಬೇವ ಕುಂದ್ರಾಕ. ಮತ್ತೆ ಕುಂತಿಯಲ್ಲ ಅದಕ್ಕೆ ಬಂದು ರೊಟ್ಟಿ ಬಡಿ ಬಾ ಅಂದ್ಯ. ಅದು ಬೇರೆ ಆಳ್ ಬಂದಾರ, ಅವ್ರು ಬೇರೆ ರೊಟ್ಟಿ ಕಳಿಸ್ಬೇಕು ಊಟಕ್ಕೆ. ಬಾ ರೊಟ್ಟಿ ಮಾಡಿ ಬಾ, ನನಗಂತ ಅಷ್ಟು ಮಾಡೋಕ್ಕಾಗಲ್ಲ. ನಾವು ಒಂದಿಟ್ಟು ಬರ್ತೀನಿ, ನೀವು ಒಂದಿಟ್ಟು ಬಡಿ ಆಯ್ತಾ? ಇಬ್ರು ಸ್ವಲ್ಪ ಮಾಡಮ್ ಬಾ. ಓ ನೀನು ಸಹಾಯಕ್ಕೆ ಬರ್ತೀರಿ ಬೇವ? ಅಯ್ಯೋ ಅಕ್ಕ, ಅವ್ವ ಹಂಗೆ ಹೇಳ್ತಾಳೆ, ಸಹಾಯಕ್ಕೆ ಬರಲ್ಲ. ನೋಡ್ಬೇಕಾದ್ರೆ ನೀ ರೊಟ್ಟಿ ಬಿಡ್ತಾ ಇದ್ರೆ ದೂರದಿಂದ ನಿಂತ್ಕೊಂಡು ನಗ್ತಾ ಇರ್ತಾಳೆ ಅಷ್ಟೇನೆ, ಬರಲ್ಲ ಸಹಾಯಕ್ಕೆ ಅವ್ವ.
ನಿನ್ ರೊಟ್ಟಿ ಎಲ್ಲ ನಾ ಮಾಡ್ಕೊಡ್ತೇನೆ. ಮಾಡ್ಕೊಡು, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ನೋಡು. ಅಕ್ಕ ಚೆನ್ನಾಗಿರಲ್ಲ ಅಂದ್ರೆ ಏನಾದ್ರು ಕೈ ಮೇಲೆ ಬಂದು ಕೋಣನ ಕುರಿನೋ ಕತ್ತಿನ ಕುಳಿತೈತಿ ಅನ್ಸುತ್ತೆ ನಮ್ಮ ಅವ್ಗ. ಮಾತು ಮಾತ್ರ ಜಾಸ್ತಿ ಆಯ್ತಲ್ಲ. ಲೇ 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 ಯವ್ವಾ, ಅಯ್ಯೋ ಕರ್ಮವೇ, ಬೇ ನಿನಗೇನು ಕಣ್ಣಿಲ್ಲ? ಇಲ್ಲಿ ಕಣ್ಣು ನೆತ್ತಿ ಮೇಲೆ ಬಂದವನ? ನಿನಗೆಲ್ಲ ಬಂದವ ಕಣ್ಣು? ಇಲ್ಲಿ ನೋಡಿ ಧಡಕ್ಕನ ಆದಲ್ಲೇ ತಿಲಾಗಿನ ಗುಮ್ಟಿ ಎತ್ತ ಏನೋ ನನಗೆ. ಏನಿಷ್ಟು ಅರ್ಜೆಂಟ್ ಇತ್ತನ ಬಂದಂಗ ಆಯ್ದು ತಿನ್ನು ಹೋಗತ್ತವ ನನಗೆ. ಅಯ್ಯೋ ನಿನಗಷ್ಟೇ ನೋಡ್ತಾನೆ ಬೇ, ನನಗೂ ನೋವಾಗತ್ತೆ ನೋಡು. ನೀ ಬರೇ ಅತ್ತಗಿತ ನೋಡ್ಕೊಂಡ್ ಬರಕಾಗಲ್ಲ ನಿನಗೆ. ಏ ಸುಭದ್ರಿ, ನೀ ನಮ್ಮ ಮನೆ ಬಂದಿದ್ದಿ, ನೀ ನೋಡ್ಕೊಂಡ್ ಬರಕ್ ಬರ್ತಿಲ್ಲ ಅಂತ ನೀ ಹೇಳ್ಬೇಕು. ಸರಿ ನೀನ ಏನ್ ಅಂದೆ? ನೀ ಈ ಕಡೆ ಬಾ, ಈ ಕಡೆ ಬಾ. ಚಳಿ ಗೇಟ್ ಬಿದ್ದು ಏನಾದ್ರೂ ಕಿವಿನೂ ಡಮರ ಅಂದನ ಮತ್ತೆ. ಯಾಕೆ ಪೆಟ್ಟು ಬಾಳ ಬಿತ್ತಾನೆ? ಹಂಗ ಹತ್ತಿ ಇರುತ್ತಲ್ಲ, ಹತ್ತಿ ಮುತ್ತು ಕೊಟ್ಟಂಗ ಆಯ್ತು ನೋಡು. ಮಾತಾಡ್ತಿಲ್ಲಪ್ಪ, ಕೇಳಿದೆ. ಏನ್ ಕೇಳೋದು ನಿಂತಲಿನ? ಅಯ್ಯವ್ವಾ ನಿಮ್ಮವ್ವ ಬಂಡಿಗಲ್ಲ ನೋಡ್ಲೆ, ಹೆಂಗ ಬಂಡಿಗಲ್ಲದ ಮೇಲೆ ನೀ ಸುರಿದ್ರು ಅದಕ್ಕೆ ಏನು ಹತ್ತಂಗಿಲ್ಲ ನೋಡು. ಹಂಗ ನಿನಗೆ ಏನು ಹಾಕಿದ್ ಮಾಡಿದ್ರು ಕೂಡ ಏನು ಹತ್ತಂಗಿಲ್ಲ. ಹಂಗ ಬಂಡಿಗಲ್ ತರ ನನ್ನ ತಲೆಗೆ ಬಂದು ಧಕ್ಕನ ಹಾದ್ಲು ನೋಡು. ತಲೆ ಎಷ್ಟು ನೋಡಲಿಪ್ಪ, ಒಂದು ಕಪ್ ಚಾರ ಕುಡಿಬೇಕು ಏನ? ಚಾನ ಬಾಬಾ ಕಾಸು ಕೊಡ್ತೀನಿ ಕುಡಿವಂತಿ. ಯವ್ವ ಬೇಡ ಚಾನ, ಮತ್ ನಿಮ್ಮವ್ ಏನ್ ಅಂದಾಳ? ಸರಿ ಏನೋ ಮಾತಾಡಕ್ ಬಂದೆ. ಅಯ್ಯೋ ದೇವ್ರಿ ಮರ್ತು ಹೋದ್ನಲ್ಲಪ್ಪ ತಲೆಗ. ನಿಮ್ಮವ್ ಆತರ ಗುದ್ದಿದ್ಮೇಲೆ ಇವಾಗ ನೆನಪು ನೋಡು. ಅದ ನಾಳೆ ಕಾಲೇಜ್ ಹೋಗೋದ್ ಬಗ್ಗೆ ಮಾತಾಡೋಣ ಅಂತ ಬಂದೆ. ನಾಳೆ ನಾನು ಹೋಗ್ತಾ ಇದ್ದೀನಿ ಕಡೆ, ನೀನು ನಿಮ್ಮ ಅಪ್ಪನ ಜೊತೆ ಮಾತಾಡಿದೇನ? ಅಕ್ಕ ನಾಳೆ ನಮ್ಮ ಅಕ್ಕನ ಕಾಲೇಜ್ ಬರ್ತಾಳೆ. ಕರ್ಕೊಂಡು ಹೋಗು ನಮ್ಮ ಅಕ್ಕನ, ನೀಟಾಗಿ ಸೇಫಾಗಿ ಕರ್ಕೊಂಡ್ ಬಾ. ಬಾಳ ಕಾಳಜಿ ವಹಿಸ್ಬೇಕ ನಮ್ಮ ಅಕ್ಕನ. ಯಾಕೋ ಯಾಕೋ ಅಂದ್ರೆ ನಮ್ಮ ಅಕ್ಕ ಮುದ್ದಾಡಿಗಿನಿ. ಅದಕ್ಕೆ ಗಿಳಿ ಎಲ್ಲಿ ಬೇಕಾದ್ರೆ ಅಡ್ಡಾಡಗಿಲ್ಲ, ಭಾರಿ ಜೋಪಾನವಾಗಿ ನೋಡ್ಕೋಬೇಕು. ಅದಕ್ಕೆ ನಮ್ಮ ಗಿಳಿ ಅಕ್ಕನಿಗೆ ಚೆನ್ನಾಗಿ ನೋಡ್ಕೊ, ಆಯ್ತಾಕ? ನೀನು ಆರ್ಡರ್ ಮಾಡಿದಲ್ಲ, ನೋಡ್ಕೋತೀನಿ. ಸರಿ ಕಣೆ, ಈಗ ಏನಾಯ್ತು? ಏನಾಗೈತಿ? ಬರ್ತೇನೆ ತಗೋ. ಎಕ್ಸ್ಕ್ಯೂಸ್ ಮೀ. ಅದು ಪುಟ್ಟಿ, ಗೌಡ್ರ ನೋಡ್ಬೇಕಾಗಿತ್ತು. ಗೌಡ್ರು ಇದಾರನ? ಅಪ್ಪಾಜಿ ಇನ್ನೂ ಬಂದಿಲ್ಲ. ಹೌದು, ನೀವ್ಯಾರು? ಓ, ನಿನ್ಗೆಲ್ಲ ಉತ್ತರ ಹೇಳ್ಬೇಕನ್ನ ನಾನು? ಅಪ್ಪಾಜಿ ಬಂದ್ರೆ ನಾನು ಹೇಳ್ತೀನಿ, ಈ ಅಂತ ಬಂದಿದ್ದು ಹಿಂಗಿಂಗೆ ಹಂಗಿಂಗೆ ಅಂತ. ಅದು ಪುಟ್ಟಿ, ನನಗೊಂದು ಬಾಡಿಗೆ ಮನೆ ಬೇಕಾಗಿತ್ತು ಈ ಹಳ್ಳಿ ಒಳಗೆ. ಆದ್ರೆ ಎಲ್ಲಿ ಸಿಗ್ತಾವಂತ ಗೊತ್ತಿಲ್ಲಲ್ಲ. ಅದಕ್ಕೆ ಇಲ್ಲಿ ಗೌಡ್ರನ್ನ ಕೇಳ್ರಿ ಹೇಳ್ತಾರ ಅಂದ್ರಲ್ಲ, ಅದಕ್ಕೆ ಬಂದೆ ಪುಟ್ಟಿ. ಸರಿ ಸರಿ, ನಾನು ಹೇಳ್ತೀನಿ ತಗೊಳ್ಳಿ ಅವ್ರಿಗೆ. ಹೇಳ್ತೀಯಾ? ಹೇಳ್ಬಿಟ್ಟು ಅವ್ರು ಇವಾಗ ಉತ್ತರ ಕೊಡ್ಬೇಕು. ನಾ ಅಲ್ಲಿವರೆಗೆ ಎಲ್ಲಿರ್ಬೇಕು? ಏನಿದು ಗಂಡಸೂರ್ ಹತ್ರ ಮಾತಾಡ್ಕೊಂಡಿದ್ದೀರಲ್ಲ, ನಾಚಿ ಮಾಡ ಮರ್ಯಾದೆ ಆಗಲ್ಲ ನಿಮ್ಗೆ? ನಡಿ ಒಳಗ. ಅದು ಚಿಕ್ಕಮ್ಮ. ಅದು ಅಮ್ಮರ. ಏನು ನನ್ನ ಅಮ್ಮರ ಅಂತ ಕರಿತಿದ್ಯಾ? ಯಾಕೆ, ಹೆಂಗಿದೆ ಮೈಗೆ? ಓ ಸಾರಿ ಸಾರಿ ಆಂಟಿ. ಏನಂದಿ? ನನಗೆ ನನಗೆ ಆಂಟಿ ಅಂತೀಯಾ? ಇನ್ನೇನು ಬೇಕಾಗಿತ್ತೋ ಏನ? ಅಯ್ಯೋ ದೇವ್ರೆ, ಇನ್ನೇನಂತ ಕರೀಲಿ? ನೀವೇ ಹೇಳ್ಬಿಡಿ, ನಾ ನಿಮ್ಗೆ ಏನಂತ ಕರೀಲಿ ಅಂತ. ನನ್ನ ನೀನು ಅಕ್ಕ ಅಂತ ಕರಿ. ಅದು ಇಂಗ್ಲಿಷ್ ಒಳಗ ಏನ ಏನ ಅಂತಾರಂತಲ್ಲಪ್ಪ, ಅದನ್ನ ಕರಿ. ಏನಂತಾರ? ಓ ನೀ ಕಲ್ತಿಲ್ಲನಪ್ಪ, ಅನ್ಪಡದೇನ? ಪಾಪ ನಾನು ಅನ್ಕೊಂಡೆ ನೀ ಬಂದಿರೋ ಸ್ಟೈಲ್ ನೋಡಿ ಏನೋ ಕಲ್ತಿರ್ಬೇಕು, ಒಳ್ಳೆ ಉದ್ಯೋಗದಲ್ಲಿರ್ಬೇಕು ಅಂತ ಅನ್ಕೊಂಡೆ ನೋಡು. ಅಯ್ಯೋ ಅದು ಅಲ್ಲ ಸಿಸ್ಟರ್. ಏನು ಸಿಸ್ಟರ್? ಅಯ್ಯೋ 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 ಅಯ್ಯೋ, ಹನಿ ಹನಿ ಜಜ್ಕೊಲ್ಲ. ನಾನೇನಾರ ಇಲ್ಲ ರೋಗಿಗೆ ಏನಾರ ನೋಡ್ಕೊಳಕ ಕುಂತೀನಿ, ಮತ್ತೆ ನಾನು ಸಿಸ್ಟರ್ ಅಂತ ಕರೀತೀನಿ. ಅಯ್ಯೋ ಏನಂತ ಕರೀಲಪ್ಪ? ಅಕ್ಕರ. ಇದು ಇದು ಕರೆಕ್ಟ್ ಐತಿ, ಅಕ್ಕ ಅಂತ ಕರಿ. ಅಯ್ಯೋ ದೇವ್ರೇ. ಚಿಕ್ಕಮ್ಮ ಸಿಸ್ಟರ್ ಅಂದ್ರನ ಅಕ್ಕನ? ಹೌದಾ, ನನಗೆ ಗೊತ್ತಾಗ್ಲಿಲ್ಲ. ನಮ್ಮ ದವಾಖಾನೆ ಒಳಗ ನಾವು ಹೋದಾಗ ಅವರು ಆ ಹೆಣ್ಮಗಳು ಕೊಡ್ತಾರೆ ಇಂಜೆಕ್ಷನ್, ಆಕೆಗೆ ಸಿಸ್ಟರ್ 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 ಅಂತ ಕರಿತಾ ಇದ್ರು. ಅದನ್ನ ಏನೋ ತಿಳ್ಕೊಂಡ್ಬಿಟ್ಟು ಇವ ನಾ ಹಂಗ ಅನ್ಕೊಂಡು ಇವ ಏನೋ ನಂಗೆ ಸಿಸ್ಟರ್ ಅನ್ನೋ ಏನಂತ ಅನ್ಕೊಂಡ್ಬಿಟ್ಟೆ ನೋಡು. ಸರಿ ಬಿಡಪ್ಪ, ನೀ ಅಕ್ಕನ ಹಾಕತಿಲ್ಲ, ಅಕ್ಕ ನಂಗೆ ಯಾವ ಸಿಸ್ಟರು ಬೇಡ. ಹೌದು, ಯಾರಪ್ಪ ನೀನು?
ಅದು ಅಕ್ಕರ ನಾನು ಇಲ್ಲಿ ಒಂದು ಮನೆ ಬೇಕಾಗಿತ್ರಿ ಬಾಡಿಗೆಗೆ ಅದಕ್ಕೆ ಕೇಳಕ್ಕಂತ ಬಂದೇನ್ರಿ. ನಮ್ಮ ಮನೆಗೆ ಕೇಳಕ್ ಬಂದಿ ಅಲ್ಲೇ ಅಕ್ಕಪಕ್ಕ ಬೇರೆ ಮನೆಗೆ ಕೇಳಬೇಕಿಲ್ಲ. ಅಯ್ಯೋ ದೇವ್ರೆ ಅಕ್ಕರ ಅದು ಹಂಗಲ್ರಿಪ್ಪ, ಗೌಡ್ರನ್ನ ಕೇಳ್ರಿ ಅಂತಂದು ಹೇಳಿದ್ರು. ಓ ಹೌದಾ, ಹೌದು ಏನ್ ಕೆಲಸ ಮಾಡ್ತೀನಿ ನೀನು? ನಿನ್ನ ನೋಡಿದ್ರೆ ಒಳ್ಳೆ ಉದ್ಯೋಗದಲ್ಲಿ ಇದ್ದಂಗದಿ ಅನ್ಸುತ್ತಾ? ಯಪ್ಪ ಹುಡುಗ ನಗ್ವಂತಿ ಆಮೇಲೆ. ಮೊದ್ಲು ಹೇಳು ಏನ್ ಕೆಲಸ ಮಾಡೋದು ನೀನು? ಅದು ನಿಮ್ಮ ಊರಾಗ ಕಾಲೇಜ್ ಇದೆಯಲ್ರಿ, ಅಲ್ಲಿ ಪ್ರೊಫೆಸರ್ ಆಗಿ ಕೆಲ್ಸಕ್ಕೆ ಬಂದೇನ್ರಿ. ಏನ ಪ್ರೊಫೆಸರ? ಹಂಗಂದ್ರೇನು ಮರೆಯ? ಅದು ಇಲ್ಲಿ ಕಾಲೇಜ್ ಐತಲ್ರಿ, ಅದು ಗೌರ್ಮೆಂಟ್ ಕಾಲೇಜ್. ಆ ಕಾಲೇಜ್ಗೆ ನಾನೇ ರೀ ಸರ್. ಓ ಸರ್ ಅಂದಿನ? ಅಯ್ಯ ಮತ್ತೆ ಹೇಳ್ಬೇಕಿಲ್ಲೇಪ್ಪ. ಬಾ ಬಾ ಒಳಗೆ ಕೂತ್ಕೋ ಬಾ. ಅದು ಅಕ್ಕರ ಹಂಗೇನು ಬೇಡ್ರಿ, ಇವತ್ತು ನನಗೆ ಹೆಂಗಾರ ಮಾಡಿ ಒಂದು ಬಾಡಿಗೆ ಮನೆ ತೋರ್ಸಂತ ಹೇಳ್ರಿ. ಯಾಕಂದ್ರೆ ನನಗೆ ಇವತ್ತು ಉಳ್ಕೊಳಕ್ಕೆ ಎಲ್ಲಿ ಜಗನೇ ಇಲ್ರಿಪ್ಪ. ಅದಕ್ಕೆ ಹೌದನಪ್ಪ. ಹಾ ಸರಿ, ಗೌಡ್ರು ಬಂದಾಗ ಹೇಳ್ತೀನಿ ತಗೋ. ನೀ ಎಲ್ಲಿರ್ತೀನಿ ಅಂತ ಹೇಳಲ್ಲ ಮತ್ತೆ. ಇಲ್ಲೇ ಕಾಲೇಜ್ ಕಡೆ ಇರ್ತೀನಿ ತಗೋರಿ, ಅಲ್ಲೇ ನಂಗೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ಅನುಕೂಲ ಆಗತ್ರಿ. ಹಾ ಸರಿಪ್ಪ ಸರಿ, ನೀವು ಹೋಗಿನ. ಊರಿ ಕೇಳಿದಿನ ನಮ್ಮ ಕಾಲೇಜಿಗೆ ಬಂದಿರೋ ಹೊಸ ಪ್ರೊಫೆಸರ್ ಅಂತೆ. ಕಣೆ